ಒಂದು ಕೆಲಸ ಮಾಡ್ತಕ್ಕಂಥ ರೀತಿ ಅದು ಇದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡೋದಕ್ಕಿಂತ ಅಲ್ಲಿ ಏನು ಆಗ್ತಾ ಇದೆ ಪರಿಣಾಮ ಅದರ ಬಗ್ಗೆ ವಿಚಾರ ಮಾಡಬೇಕು. ಅವರು ತಮ್ಮ ಅಧಿಕಾರಶಾಹಿಯನ್ನು ನಿಯಂತ್ರಿಸಲಿಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಲಂಚಗುಳಿತನ ನಿಯಂತ್ರಣ ಮಾಡ್ತಕ್ಕಂಥದ್ದು ಕರೆಕ್ಟೇ. ಆದರೆ DMK ಅವ್ರನ್ನ ಏನಪ್ಪ ಅಂದ್ರೆ ಅರೆಸ್ಟ್ ಮಾಡ್ತಕ್ಕಂಥದ್ದು ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಸ್ವಲ್ಪ ಮಾರಕ. ಆ ಥರದಲ್ಲಿ ಒಂದು ಭಯೋತ್ಪಾದನೆಯನ್ನು ಉಂಟು ಮಾಡಬಾರ್ದು. ಇದು ಅರೆಸ್ಟ್ ಟೆರರಿಸಮ್. ಇದು ನೀವು ಒಬ್ಬರು ಏನಾದರೂ ಹೇಳ್ತಾರೆ ಅದಕ್ಕೆ ಉತ್ತರ ಕೊಡಬೇಕಂಥದ್ದು ಸಾವಿರ ನಡೀತಾವೆ ಇಲ್ಲಿ ಕರ್ನಾಟಕದಲ್ಲಿ, ಇಂಡಿಯಾದಲ್ಲೂ ನಡೀತಾವೆ. ಈಗ ನಿತ್ಯ ಇವರು ಯಾರು ಆಪ್ ಲೀಡ್ರು ಕೇಜ್ರಿವಾಲ್ ಇವರು ಮೋದಿಯವ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ, ಅದೆಲ್ಲ ಹಾಗೆ ಹೀಗೆ. ಇವರು ರಾಹುಲ್ ಗಾಂಧಿ ಚೋರ್ ಅದನಂತ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ ಅವನ ಚೌಕಿದಾರ್ ಚೋರ್ ಅಂತ ಹೇಳಿದ್ಕೊಳ್ಳೆ ಕೇಸ್ ಬಿದ್ದಿತ್ತು. ಅವ್ರ ಮೇಲೂ ಕೇಸ್ ಬಿದ್ದಿತ್ತು. ಅದು ಕೇಸ್ ನಾನು ಹೇಳೋದು ಅವನ್ನೆಲ್ಲ ಅಂಥವೆಲ್ಲ ಆಗಬಾರ್ದು ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆ. ಈಗ ಮೋದಿ ಅಂತಕ್ಕಂಥವ್ರದ್ದು ಎಲ್ಲ ಯಾರು ಚೋರ್ ಇರ್ತಾರೆ ಅದೊಂದು ಕೇಸ್ ಆಯಿತು. ಅವೆಲ್ಲ ಏನಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿರ್ತೈತೆ ರಾಜಕೀಯವಾಗಿ ವಿಶೇಷವಾಗಿ ರಾಜಕೀಯನ ಬಹಳ ನಿರ್ಬಂಧನೆ ಮಾಡಿಬಿಟ್ರೆ ಅಲ್ಲೇನು ಮಾತೇ ಆಡಬಾರ್ದು ಅಂತ ಅಂದ್ಬಿಟ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಅಲ್ಲಿ ಕತ್ತಿ ಸಿಗದಂಗೆ ಅಲ್ಲಿ ಉಸಿರಾಟಕ್ಕೆ ಆಗಲ್ಲ. ಅದು ಒಂಥರ ಬೇರೆ ರೀತಿಯಿಂದ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತದೆ, ಭಯೋತ್ಪಾದನೆಯನ್ನು ಉಂಟು ಮಾಡ್ತದೆ. ಈಗ ಅಲ್ಲಿ ಹೆಂಗಿರ್ಬೇಕಂತ ಹೇಳಿದ್ರೆ ಒಂದು ಆಡಳಿತ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ತನ್ನ ಪಕ್ಷವನ್ನು ಮರಿಬೇಕದು. ತನ್ನ ಪಕ್ಷ ಅದು ಸರ್ಕಾರದ ಒಂದು ಇಡೀ ಜನತೆಯ ರಾಜ್ಯದ ಒಂದು ಪ್ರತಿನಿಧಿ ಅಂತೇಳಿ ವಿಚಾರ ಮಾಡಬೇಕು. ಆ ರೀತಿ ಒಂದು ಪ್ರವೃತ್ತಿ ಅಲ್ಲಿ ಒಂದು ಸರ್ಕಾರಕ್ಕೆ ಬರಬೇಕು. ಸರ್ಕಾರ ಬೇರೆ ಪಕ್ಷ ಬೇರೆ. ಈಗ ನೀವು ಒಂದು ಪಕ್ಷದಿಂದ ಸರ್ಕಾರಕ್ಕೆ ಬಂದಿದ್ದೀರಾ, ಹೌದ್ರಾ? ಎಲ್ಲ ಪಕ್ಷಗಳಿಗೂ ಸರ್ಕಾರದಲ್ಲಿ ಅವಕಾಶ ಇಲ್ಲ. ಯಾರಿಗೆ ಬಹುಮತ ಇದೆ ಅವರಿಗೆ ಅವಕಾಶ ಇದೆ. ಅಲ್ಲಿ ಬಹುಮತ ಪಡ್ಕೊಂಡು ಬಂದಿರತಕ್ಕಂಥವ್ರು ಸಂವಿಧಾನದ ಪ್ರಕಾರ ನಡ್ಕೋಬೇಕು. ಸಂವಿಧಾನ ಅಂತಂದ್ರೆ ಏನು ಹೇಳ್ತದೆ ಅಂತ ಹೇಳಿದ್ರೆ ಯಾರು ವೋಟ್ ಹಾಕಿದ್ದಾರೆ ಯಾರು ವೋಟ್ ಹಾಕಿಲ್ಲ ಅದು ಅಲ್ಲ ಸಮಸ್ಯೆ, ಅದು ಅಲ್ಲ ಪ್ರಶ್ನೆ. ಅದು ವೋಟ್ ಹಾಕಿದವ್ರ ಪರವಾಗಿ ಅಷ್ಟೇ ನಾವು ಆಡಳಿತ ನಡೆಸಬೇಕು ಅಂತಕ್ಕಂಥದ್ದು. ಏನು ಬಹುಜನ ಯಾರಿದ್ದಾರೆ ಅವ್ರ ಪರವಾಗಿ ನಾವು ಏನಪ್ಪ ಅಂದ್ರೆ ಇವತ್ತು ನಡೆಸಬೇಕು, ಹೌದಾ, ಏನು ಸರ್ಕಾರ ಅಂತಕ್ಕಂಥದ್ದು ತಪ್ಪು. ಬಹುಜನ ಅಲ್ಲ, ಅಲ್ಪ ಜನ ಏನಿದ್ದಾರೆ, ಅಲ್ಪಸಂಖ್ಯಾತರು ಏನಿದ್ದಾರೆ, ಬೇರೆ ಬೇರೆ ಏನು ಕೋಮುಗಳಿದ್ದಾವೆ, ಬೇರೆ ಬೇರೆ ಧರ್ಮಗಳೇನಿದ್ದಾವೆ, ಎಲ್ಲರೂ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಒಂದು ಸರ್ಕಾರ ಆಡಳಿತ ನಡೆಸಬೇಕಾಗ್ತದೆ. ಸರ್ಕಾರ ಅಂತಂತ ಸರ್ಕಾರ ಬೇರೆ, ಇವತ್ತು ಪಕ್ಷ ಬೇರೆ. ಮತ್ತೆ ನೀವು ಸೋತಾಗ ಮತ್ತೆ ನಿಮ್ಮ ಪಕ್ಷದ್ದೇನಿದೆ ತುತ್ತೂರಿಗೆ ಹೋದ್ರಿ. ಆದರೆ ಸರ್ಕಾರದ ಚೇರ್ ಮೇಲೆ ಕೂತ್ಕೊಂಡಾಗ ಅದು ರಾಜಧರ್ಮವನ್ನು ಪರಿಪಾಲಿಸಬೇಕು. ರಾಜಧರ್ಮ ಅಂದರೆ ಎಲ್ಲರೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಇವರಿಗೆ ನರೇಂದ್ರ ಮೋದಿ ಅವರಿಗೆ ಹೇಳ್ಬಿಟ್ರು, ನೀವು ಏನೋ ಒಂದು ಬರೀ ಹಿಂದುತ್ವದ ಪ್ರಕಾರ ಅಷ್ಟೇ ಮಾತಾಡಬೇಡ್ರಿ ಅಂತೇಳಿ, ಎಲ್ಲರ ಬಗ್ಗೆನೂ ವಿಚಾರ ಮಾಡಿರಿ, ಎಲ್ಲರೂ ರಕ್ಷಣೆ ಮಾಡ್ತಕ್ಕಂಥ ನಿಮ್ಮ ಜವಾಬ್ದಾರಿ ಇದೆ ಅಂತೇಳಿ. ಹಾಗೆ ಇಲ್ಲಿ ಇವತ್ತು ವಿಜಯ್ ಅವರು ಇನ್ನೂ ಚಿಕ್ಕವರು, ಹೌದಲ್ಲ, ಕಲಿಯೋದು ಇನ್ನೂ ತುಂಬ ಇದೆ. ಇನ್ನೂ ಕಲಿಯೋದಿದೆ. ಆಮೇಲೆ ಏನಂತ ಹೇಳಿದ್ರೆ ಅವರು ಭಾಳ ಒಂದು ತಾಳ್ಮೆಯನ್ನು ಒಂದು ಕಲಿಬೇಕಾಗ್ತದೆ. ತಾಳ್ಮೆ ವಹಿಸಲಿಲ್ಲ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಭಾಳ ಕಷ್ಟ. ನಾವಿಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಲ್ಲ ನೋಡಿದ್ದೀವಿ, ನಾವು ಯಂಗ್ಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಹೌದು, ಅವರೆಲ್ಲ ಮುಖ್ಯಮಂತ್ರಿಗಳಾಗಿ ಅವರು ಅರೆಸ್ಟ್ ಆಗಿ ಅವ್ರನ್ನ ಇವ್ರ ಅಧಿಕಾರಕ್ಕೆ ಬಂದ್ಕೊಳ್ಳಿ ಇವ್ರನ್ನ ಅವ್ರು ಅರೆಸ್ಟ್ ಮಾಡಿಸೋದು, ಅರೆಸ್ಟು ಕೌಂಟರ್ ಅರೆಸ್ಟು ಎಲ್ಲ ನೋಡಿದ್ದೀವಿ. ವೆಸ್ಟ್ ಬೆಂಗಾಲಲ್ಲಿ ನೋಡ್ತಾ ಇದೀವಲ್ಲ. ಹೌದಾ? ವೆಸ್ಟ್ ಬೆಂಗಾಲ್ನಲ್ಲಿ ಬರೀ ಅರೆಸ್ಟ್ ಅಲ್ಲ, ಇನ್ನು ಭಯೋತ್ಪಾದನೆಗಳನ್ನ ನೋಡ್ತಾ ಇದ್ದೀವಿ. ಮೊದಲಿನ ಭಯೋತ್ಪಾದನೆ, ಕೌಂಟರ್ ಭಯೋತ್ಪಾದನೆ, ಹೌದಾ, ಹಾಗೆ ನಡೀತಾ ಇದೆ, ಎಲ್ಲ ನಡೀತಾ ಇದ್ದಾವೆ. ಇವನ್ನ ಇದು ಎಲ್ಲ ಪ್ರಜಾಪ್ರಭುತ್ವದ ಒಂದು ನಿಯಮಗಳನ್ನು ಒಂದು ಇಟ್ಕೊಂಡು ಹೋಗಬೇಕು. ಇಲ್ಲ ಅಂತಂದ್ರಪ್ಪ ಅಂದರೆ ಇದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಅಂತಕ್ಕಂಥ